ಮುಖ್ಯಮಂತ್ರಿ ಆಗೋದಕ್ಕೆ ಶಾಸಕರ ಬಲದ ಅಗತ್ಯ ಇಲ್ಲ, ಹೈಕಮಾಂಡ್ ಕೃಪಾ ಕಟಾಕ್ಷ ಇರಬೇಕು ಅನ್ನೋ ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಇದು ಸಂಚಲನಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಎಂ.ಬಿ. ಪಾಟೀಲ್ ಈಗ ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನೂತನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಾಗ ವೀಕ್ಷಕರನ್ನು ಕಳಿಸ್ತಾರೆ. ಶಾಸಕರ ಅಭಿಪ್ರಾಯದ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ನಮ್ಮಲ್ಲಿ ಯಾವ ಕ್ರಾಂತಿನೂ ಇಲ್ಲ, ಬಿಜೆಪಿಯವರು ವದಂತಿ ಸೃಷ್ಟಿ ಮಾಡಿದ್ದಾರೆ ಅಂತ ಎಂ.ಬಿ. ಪಾಟೀಲ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನು ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದ್ರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋತಾರೆ. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ದಿಸ್ ಇಸ್ ದ ಪದ್ಧತಿ. ಅದು ಏನು ಅದೇ ಹೇಳಿದಲ್ಲ, ಹೈಕಮಾಂಡ್ ವೀಕ್ಷಕರು ಬರ್ತಾರೆ, ಎಲ್ಲರೂ ಅಭಿಪ್ರಾಯ ತಗೋತಾರೆ, ಹೋಗ್ತಾರೆ, ಹೋಗಿ ರಿಪೋರ್ಟ್ ಮಾಡ್ತಾರೆ. ಇನ್ನು ನಿನ್ನೆ ಡಿನ್ನರ್ ಮೀಟಿಂಗ್ ಏನಾಯಿತು ಅದರ ಬಗ್ಗೆಯೂ ಕೂಡ ಎಂ.ಬಿ. ಪಾಟೀಲ್ ಮಾತನಾಡಿದ್ದಾರೆ. ಸಿಎಂ ನಿನ್ನೆ ಸಂಜೆ ಊಟಕ್ಕೆ ಕರೆದಿದ್ರು, ಊಟ ಮಾಡಿ ಬಂದ್ವಿ. ರಾಜಕಾರಣ ಅಲ್ಲಿ ಚರ್ಚೆ ಆಗಿಲ್ಲ, ಜನರಲ್ ಮಾತುಕತೆ ಅಷ್ಟೇ ಆಗಿದೆ ಅಂತ ಎಂ.ಬಿ. ಪಾಟೀಲ್ ಮಾತನಾಡಿದ್ದಾರೆ. ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ನಾನು 2 ಇಡ್ಲಿ ತಿಂದೆ, 2 ದೋಸೆ ತಿಂದೆ. ಸಾಂಬಾರು ಇರಲಿಲ್ಲ, ಚಟ್ನಿ ಇತ್ತು ಅಷ್ಟೇ. ಎಲ್ಲ ಇತ್ತು. ನಾನು 2 ಇಡ್ಲಿ 2 ದೋಸೆ ತಿಂದಿದ್ದೀನಿ. ಚಿಕ್ಕ ದೋಸೆ ಇತ್ತು, ದೊಡ್ಡ ದೋಸೆ ಅಲ್ಲ. ಜನರಲ್ ಆಗಿದೆ, ಏನಂತ ಅಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.